ಶಿವಸೇನೆ ಮುಖಂಡನಿಂದ ಕನ್ನಡಿಗರಿಗೆ ಧಮಕಿಯನ್ನ ಹಾಕಲಾಗಿದೆ. ಶಿವಸೇನೆ ಮುಖಂಡನಿಂದ ಕನ್ನಡಿಗರಿಗೆ ಧಮಕಿ ಹಾಕಲಾಗಿದೆ. ಕಪ್ಪು ಮಸಿ, ಹಳದಿ, ಕೆಂಪು ಬಣ್ಣ ಹಚ್ಚಿದ್ದಾರೆ. ಯಾವುದೇ ಬಸ್ ಟಾರ್ಗೆಟ್ ಮಾಡಿದ್ರೆ ಸುಮ್ಮನಿರೋದಿಲ್ಲ. ಸಿಎಂ ಸಿದ್ದರಾಮಯ್ಯ ಇದನ್ನ ತಡಿಬೇಕು. ಮಹಾರಾಷ್ಟ್ರದಲ್ಲಿ ಕನ್ನಡಿಗರನ್ನ ಬಿಡುವುದಿಲ್ಲ, ಉದ್ಯೋಗ ವ್ಯಾಪಾರ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಶಿವಸೇನೆ ಮುಖಂಡ ವಿಜಯ್ ದೇವಣೆ ವಿಡಿಯೋ ಮೂಲಕ ಈಗ ಕನ್ನಡಿಗರಿಗೆ ಧಮಕಿಯನ್ನ ಹಾಕಿದ್ದಾರೆ. ಉದ್ಧವ್ ಠಾಕ್ರೆ ಶಿವಸೇನೆ ಬಣದ ಮುಖಂಡನಿಂದ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಇದನ್ನ ತಡಿಬೇಕು. ಮಹಾರಾಷ್ಟ್ರದಲ್ಲಿ ಕನ್ನಡಿಗರನ್ನ ಬಿಡೋದಿಲ್ಲ, ಉದ್ಯೋಗ ವ್ಯಾಪಾರ ಮಾಡೋದಕ್ಕೆ ಬಿಡೋದಿಲ್ಲ ಎಂದ ಶಿवसेने बणदा मुखंड विजय देवणे. कर्नाटकातून कलबुर्गी येथे महाराष्ट्रामध्ये येणारी एसटी कन्नड वेदिका रक्षक या संघटनेच्या कार्यकर्त्यांनी परत एकदा अडवली. ड्रायव्हरला गाडीतून खाली उतरलं. कन्नड वेदिका रक्षक या संघटनेचा असणारा लाल आणि पिवळा झेंडा ಈ ಕುರಿತು ನಮ್ಮ ಪ್ರತಿನಿಧಿ ಬಾಳಪ್ಪ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಬಾಳಪ್ಪ, ಸದ್ಯ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ಗೊತ್ತೇ ಇದೆ. ಈ ಒಂದು ಘಟನೆಯ ನಡುವೆ ಅದು ಧೈರ್ಯವಾಗಿ ವಿಡಿಯೋ ಮುಖಾಂತರ ಕನ್ನಡಿಗರಿಗೆ ಧಮಕಿ ಹಾಕೋ ಲೆವೆಲ್ಗೆ ಈಗ ಶಿವಸೇನೆ ಮುಖಂಡನೊಬ್ಬ ಹೋಗಿದ್ದಾರಲ್ಲ. ಸೊ ಇದು ಇನ್ನೂ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ಕನ್ನಡಿಗರ ಕೆಂಗಣ್ಣಿಗೆ ಮತ್ತಷ್ಟು ಗುರಿಯಾಗುವುದು ಫಿಕ್ಸ್ ಅಂತಲೇ ಹೇಳಬಹುದು. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್. ಎಸ್ ಮಧುಮಲ, ಏನು ಬೆಳಗಾವಿ ಪ್ರಕರಣ ಮಾಸುವ ಮುನ್ನವಾಗಿ ಮತ್ತು ಕಲಬುರಗಿಯಲ್ಲಿ ಒಂದು ಪ್ರಕರಣವಾಗಿತ್ತು. ಏನು ಗಡಿಭಾಗದ ಬಸ್ಗಳ ಸಂಚಾರ ಸ್ಥಗಿತಗೊಳಿಸುತ್ತಿದ್ದ ಸಂದರ್ಭದಲ್ಲಿ ಏನು ಎರಡೂ ಹೊಂದಾಣಿಕೆ ಮಾಡ್ಬೇಕಂದ್ರೆ ಕರ್ನಾಟಕ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರ ಹೊಂದಾಣಿಕೆ ಮಾಡಿ ಅಲ್ಲಿಯ ಕಾರ್ಯದರ್ಶಿಗಳು ಮತ್ತು ಕರ್ನಾಟಕದ ಕಾರ್ಯದರ್ಶಿಗಳು ಸೇರಿ ಒಂದು ಸಭೆಯನ್ನು ಕೂಡ ಮಾಡಿದ್ರು. ಯಾವುದೇ ತರ ಕನ್ನಡಿಗರ ಮತ್ತು ಮರಾಠಿಗರ ನಡುವೆ ಬೆಂಕಿ ಹಚ್ಚುವಂತ ಕೆಲಸ ಮಾಡಬಾರದು ಸಂಘಟನೆಗಳು ಅಂತ ಈಗಾಗಲೇ ಒಂದು ಕರೆ ಕೂಡ ಕೊಟ್ಟಿದ್ರು. ಆ ಕರೆಗೆ ಏನು ಒಂದು ಯಾವುದೇ ಕಿಮ್ಮತ್ತಿಲ್ಲದಂತೆ ಕರ್ನಾಟಕ ಏನು ಒಂದು ಏನು ಕನ್ನಡಿಗರ ಮೇಲೆ ಒಂದು ಧಮಕಿ ಹಾಕುವಂತ ಕೆಲಸ ಶಿವಸೇನೆ ಮಾಡಿದೆ. ಯಾಕಂದ್ರೆ ವಿಡಿಯೋ ಮುಖಾಂತರ ಹೇಳಿಕೆ ಒಂದು ಬಿಡುಗಡೆ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕನ್ನಡಿಗರು ಮೃಗಗಳಂತೆ ವರ್ತಿಸ್ತಾ ಇದ್ದಾರೆ. ಮರಾಠ ಬಸ್ಗಳೇನೆ ಮರಾಠ ಬಸ್ ಮೇಲೆ ಒಂದು ಕೆಂಪು ಮತ್ತು ಅರಿಶಿನ ಬಣ್ಣದ ಬಾವುಟವನ್ನು ಹಾರಿಸಿ ಒಂದು ಮಸಿಯನ್ನು ಹರಿಸಿದ್ದಾರೆ. ಹೀಗಾಗಿ ಅದಕ್ಕೋಸ್ಕರ ಏನು ಮಹಾರಾಷ್ಟ್ರದಲ್ಲಿ ಏನು ಶಿವಸೇನೆ ಏನಿದೆಯಲ್ಲ, ಕನ್ನಡಿಗರು ಮೃಗಗಳಂತೆ ವರ್ತಿಸ್ತಾರೆ ಅಂತ ಒಂದು ವಿಡಿಯೋ ಧಮಕಿ ಕೊಡುವ ಮೂಲಕ ಒಂದು ಬಿಡುಗಡೆ ಮಾಡಿದ್ರು. ಇದಕ್ಕೆ ಏನು ಸಂಧಾನ ಸಭೆ ಕರಿಬೇಕಂತ ಕರ್ನಾಟಕ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರ ತೀರ್ಮಾನ ಮಾಡಿದ್ರು. ಆದರೆ ಶಿವಸೇನೆ ಪುಂಡಾಟಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಶಿವಸೇನೆ ಸಭೆ ಕರೆದು ಮಹಾರಾಷ್ಟ್ರ ಸರ್ಕಾರ ಅವರ ಒಪ್ಪಿಗೆಯನ್ನು ತೆಗೆದುಕೊಳ್ಬೇಕಾಗಿತ್ತು. ಆ ಒಪ್ಪಿಗೆ ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ಏನು ಮಹಾರಾಷ್ಟ್ರ ಸರ್ಕಾರ ವಿಫಲವಾಗಿದೆ. ಮರಾಠ ಸಂಘಟನೆಗಳು ಏನು ಮಹಾರಾಷ್ಟ್ರ MES ಪುಂಡರ್ ಇದ್ದಿದ್ದಾರಲ್ಲ, ಅವರ ಸಂಘಟನೆ ಸಭೆಗಳನ್ನು ಕರೆದು ಒಂದು ಅಂತಿಮ ತೀರ್ಮಾನ ತೆಗೆದುಕೊಳ್ಬೇಕಾಗಿತ್ತು. ಅಲ್ಲಿಯ ಸರ್ಕಾರ ಅದಕ್ಕೆ ವಿಫಲವಾಗಿದೆ. ಕನ್ನಡಿಗರು ಯಾವುದೇ ತರ ಏನೂ ಒಂದು ಶಾಂತ ರೀತಿ ಹೋರಾಟ ಮಾಡಿ ಒಂದು ಕನ್ನಡದ ಏನು ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣ ಸಂಬಂಧಿಸಿದಂತೆ ಏನಿತ್ತಲ್ಲ ಆ ಪ್ರಕರಣವನ್ನು ಶಾಂತ ರೀತಿಯಾಗಿ ಮುಗಿಸಿದ್ರು. ಆದರೂ ಕೂಡ ಮಹಾರಾಷ್ಟ್ರ ಸರ್ಕಾರ ಶಿವಸೇನೆ ಏನಿದೆಯಲ್ಲ, ಶಿವಸೇನೆ ಗುಂಡಾಗಿರಿ ವರ್ತನೆ ದಿನದಿಂದ ದಿನಕ್ಕೆ ಮುಂದುವರಿತಾ ಇದೆ. ಕನ್ನಡಿಗರ ಮೇಲೆ ಒಂದು ಧಮಕಿ ಹಾಕುವಂತ ಕೆಲಸವನ್ನು ಮಾಡ್ತಾ ಇದೆ. ಈಗಾಗಲೇ ಏನು ಕೇಂದ್ರ ಸರ್ಕಾರ ಇದಕ್ಕೆ ಒಂದು ಹೆಚ್ಚಿನ ಮಧ್ಯಸ್ಥಿಕೆ ವಹಿಸಿ ಒಂದು ಸಭೆಯನ್ನು ನಡೆಸಬೇಕು. ಯಾಕಂದ್ರೆ ಕನ್ನಡಿಗರು ಮತ್ತು ಮರಾಠ ಭಾಷೆಗಳ ನಡುವೆ ಯಾವುದೇ ತರ ಭಿನ್ನಾಭಿಪ್ರಾಯ ಬರಬಾರ್ದು, ಯಾವುದೇ ತರ ಕೋಮು ಗಲಭೆಗಳನ್ನು ಎಬ್ಬಿಸಬಾರ್ದು ಸಂಘಟನೆಗಳಂತೆ ಒಂದು ಕರೆಯನ್ನು ಕೊಡಬೇಕಾಗಿತ್ತು. ಆದ್ರೂ ಕೂಡ ಕೇಂದ್ರ ಸರ್ಕಾರ ಇನ್ನೂವರೆಗೆ ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ. ಯಾಕಂದ್ರೆ ಕನ್ನಡಿಗರ ಮತ್ತು ಮರಾಠಿಗರ ಮಧ್ಯೆ ಒಂದು ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ರಾಜಕಾರಣಿಗಳಂತ ಹೇಳಿ ಕನ್ನಡಿಗರು ಒಂದು ಕಡೆ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಶಿವಸೇನೆ ಇದೇ ಪುಂಡಾಟಿಕೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದೆ. ಎಸ್, ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. त्याबद्दल जी ठोस उपाययोजना करता येईल ती आपण करावी. दोन्ही जिल्हाधिकाऱ्यांचा जर समन्वय झाला असेल आणि पोलीस बंदोबस्तामध्ये गाड्या जात असतील आणि प्रवाशाचे हाल होत नसतील तर यामध्ये आपली भूमिका सर्वात महत्त्वाची आहे. जर काय कन्नड वेदिका रक्षक संघटनेने यापुढे महाराष्ट्रातील एकही एसटी अडवली तर आम्ही कर्नाटकातील एसट्या नाही आहे, पण कर्नाटकाचे जे लोक मुंबई असो पुणे असो संपूर्ण महाराष्ट्रात जे काम करतात त्या सर्व लोकांना आम्ही इथे व्यवसाय करू देणार नाही असा इशारा या ठिकाणी आम्ही कर्नाटकचे मुख्यमंत्री सिद्धरामय्या यांना देत आहोत. कर्नाटकातून कलबुर्गी येथे महाराष्ट्रामध्ये येणारी एसटी कन्नड वेदिका रक्षक या संघटनेच्या कार्यकर्त्यांनी परत एकदा अडवली. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664,
ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.